ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅರುಣ್ ಕುಮಾರ್. ತುಂಬಾ ಜನ ತಂದೆ ತಾಯಂದ್ರು ನಮ್ಮ ಮಕ್ಕಳಿಗೆ ಮತ್ತೆ ಮತ್ತೆ ಕೆಮ್ಮು ನೆಗಡಿ ಅದೆಲ್ಲ ಬರುತ್ತೆ, ವಾಂತಿ ಭೇದಿ ಆಗುತ್ತೆ ಅಂತ ಕೇಳ್ತಾರೆ. ಎಲ್ಲಾ ತಂದೆ ತಾಯಂದ್ರಿಗೂ ಮಕ್ಕಳು ಆರೋಗ್ಯವಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ, ಅದರಿಂದ ಅವ್ರು ಸ್ವಲ್ಪ ಗಾಬರಿ ಆಗೋದು ಸ್ವಾಭಾವಿಕ. ಆದ್ರೆ ಇದು ಏನು ಅಂತ ಸ್ವಲ್ಪ ತಿಳ್ಕೊಳ್ಬೇಕು. ನಮ್ಮ ಶರೀರದಲ್ಲಿ ಬೇರೆ ಬೇರೆ ಅವಯವಗಳಿರುತ್ತೆ. ಹಾರ್ಟು ಅದಕ್ಕೊಂದು ಕೆಲಸ ಇದೆ, ಅದು ರಕ್ತ ಪಂಪ್ ಮಾಡಬೇಕು. ಶ್ವಾಸಕೋಶ ಅದು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕಬೇಕು. ಈಗ ಒಂದೊಂದಕ್ಕೂ ಒಂದೊಂದು ಕೆಲಸ ಇರುತ್ತೆ. ಅದೇ ರೀತಿ ನಮ್ಗೆ ಇಮ್ಯೂನ್ ಸಿಸ್ಟಮ್ ಅಂತ ಒಂದು ಇದೆ. ಈ ಇಮ್ಯೂನ್ ಸಿಸ್ಟಮ್ ಕೆಲಸ ಏನು ಅಂದ್ರೆ, ಏನಾರ ಇನ್ಫೆಕ್ಷನ್ ಆದ್ರೆ ಅದನ್ನ ತಡೆಗಟ್ಟೋದು, ಆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಾಗಿರುತ್ತೆ ಅದನ್ನ ನಾಶ ಮಾಡೋದು. ನಮ್ಗೆಲ್ಲರಿಗೂ ಗೊತ್ತಿದೆ, ಪ್ರಕೃತಿಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ರಿಕೆಟ್ಸ್ ಅಂತ ಬೇರೆ ಬೇರೆ ತರ ಇದೆ. ಇದೆಲ್ಲ ಪ್ರಕೃತಿಯ ಒಂದು ಭಾಗ. ನಾವು ಅದನ್ನ ಪೂರ್ತಿ ನಾಶ ಮಾಡಕ್ ಆಗಲ್ಲ. ಎಲ್ಲಾ ಬ್ಯಾಕ್ಟೀರಿಯಾನು ಸಾಯಿಸ್ಬಿಡ್ತೀವಿ, ಎಲ್ಲಾ ವೈರಸ್ ಸಾಯಿಸ್ಬಿಡ್ತೀವಿ ಅಂದ್ರೆ ಅದು ಆಗದೆ ಇರೋ ಕೆಲಸ. ನಾವು ಅದ್ರ ಜೊತೆ ಹೊಂದಾಣಿಕೊಂಡು ಜೀವನ ಮಾಡೋದ್ ಕಲ್ತ್ಕೊಳ್ಬೇಕು. ಮಕ್ಕಳಿಗೆ ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದ್ರೆ ಈ ಇನ್ಫೆಕ್ಷನ್ಸ್ಗೆಲ್ಲ ಸ್ವಲ್ಪ ಎಕ್ಸ್ಪೋಸ್ ಆಗ್ತಾರೆ. ಅದರಿಂದ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಇದು ಸ್ವಾಭಾವಿಕವಾಗಿ ಆಗೋದು. ಅದಕ್ಕೆ ನಾವು ಹೆಚ್ಚಿಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಔಷಧಿ ಯಾವಾಗ ಬೇಕೋ ಅವಾಗ ಮಾತ್ರ ಕೊಡ್ಬೇಕು. ಸುಮ್ನೆ ನಾವು ಔಷಧಿ ಕೊಡೋದನ್ನ ನಿಲ್ಲಿಸ್ಬೇಕು. ಕೆಮ್ಮು ನೆಗಡಿ ಎಲ್ಲಾ ಮಕ್ಕಳಿಗೂ ಬರುತ್ತೆ. ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಒಂದು ಆವರೇಜ್ 8 ಸಲ ಬರ್ಬೋದು ಮೊದಲನೇ 2 ವರ್ಷದಲ್ಲಿ. ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲವು ಮಕ್ಕಳಿಗೆ ಕೆಮ್ಮು ನೆಗಡಿ ಬಂದಾಗ ಜ್ವರಾನು ಇರ್ಬೋದು. ಈ ಜ್ವರದ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. ಎಷ್ಟೋ ಸಲ ಕೆಮ್ಮು ನೆಗಡಿಗೆ ಏನು ಔಷಧಿ ಕೊಡೋ ಅವಶ್ಯಕತೆನೆ ಬರೋದಿಲ್ಲ. ಒಂದು ಮಾತು ಹೇಳ್ತಾರೆ, ಔಷಧಿ ಏನು ಕೊಡದೆ ಹೋದ್ರೆ ನೆಗಡಿ 7 ದಿವಸ ಇರುತ್ತೆ, ಔಷಧಿ ಕೊಟ್ರೆ 1 ವಾರ ಇರುತ್ತೆ ಅಂತ. ಅಂದ್ರೆ 2 ಒಂದೇ. ಇದ್ರ ಅರ್ಥ ಏನು ಅಂದ್ರೆ, ಎಷ್ಟೋ ಸಲ ಔಷಧಿ ಕೊಡೋ ಅವಶ್ಯಕತೆನೆ ಬರೋದಿಲ್ಲ ಕೆಮ್ಮು ನೆಗಡಿಗೆ. ಸಣ್ಣ ಕೆಮ್ಮು ನೆಗಡಿ ಆದ್ರೆ ಅದಾಗೆ ವಾಸಿ ಆಗುತ್ತೆ. ಮತ್ತೆ ಇನ್ನ ಕೆಲವು ತಾಯಂದ್ರು ಮಗು ಉಸಿರಾಡುವಾಗ ಶಬ್ದ ಬರುತ್ತೆ ಅಂತ ಹೇಳ್ತಾರೆ. ಇದು ಒಂದು ಕಾಯಿಲೆ ಅಲ್ಲ. ಮಕ್ಕಳಿಗೆ ಮೂಗು ತುಂಬಾ ಚಿಕ್ಕದು. ಮತ್ತೆ ಮಕ್ಕಳು ಹತ್ತಾಗ ಏನಾಗುತ್ತೆ, ಈ ಕಣ್ಣಿಂದ ಮೂಗಿಗೆ ಒಳಗಡೆ ಒಂದು ಸಣ್ಣ ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಇಂದ ಕಣ್ಣೀರು ಮೂಗೊಳಗ್ ಬಂದು ಸೇರ್ಕೊಳ್ಳುತ್ತೆ. ಇದರಿಂದ ಮಗು ಉಸಿರಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಶಬ್ದ ಬರುತ್ತೆ. ಇದೇ ಒಂದು ಕಾಯಿಲೆ ಅಲ್ಲ. ಮಗು ಹಾಲು ಚೆನ್ನಾಗಿ ಕುಡಿತಾ ಇದ್ರೆ, ಬೇರೆ ಏನು ಸಮಸ್ಯೆ ಇಲ್ದೇವ್ರೆ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಬೇಕಾಗಲ್ಲ. ಕೆಮ್ಮು ಜಾಸ್ತಿ ಇದ್ರೆ ಅದಕ್ಕೆ ಕೆಲವು ಸಲ ಔಷಧಿ ಕೊಡ್ಬೇಕಾಗತ್ತೆ. ಅದನ್ನ ಡಾಕ್ಟರ್ ತೀರ್ಮಾನ ಮಾಡ್ಲಿ. ನೀವು ಜಾಸ್ತಿ ಪ್ರೆಷರ್ ಹಾಕ್ಬೇಡಿ ಡಾಕ್ಟರ್ಗಳಿಗೆ. ತುಂಬಾ ನೀವು ಎಕ್ಸಾಜರೇಟ್ ಮಾಡಿ ಹೇಳಕ್ ಹೋಗ್ಬಿಡಿ. ಬಹಳ ಜನ ಇದೊಂದು ಮಾಡ್ತಾರೆ, ಸಿಕ್ಕಾಪಟ್ಟೆ ಕೆಮ್ಮಿದೆ, ಸಿಕ್ಕಾಪಟ್ಟೆ ನೆಗಡಿ, ಮಗು ಉಸಿರೇ ಆಗ್ತಾ ಇಲ್ಲ ಅಂತ ತುಂಬಾ ಎಕ್ಸಾಜರೇಟ್ ಮಾಡಿ ಹೇಳ್ತಾರೆ. ಆತರ ಹೆದರ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಡಾಕ್ಟರ್ ಗೊತ್ತಾಗುತ್ತೆ, ಮಗುನ್ ನೋಡಿದ್ರೆ ಏನ್ ಔಷಧಿ ಕೊಡ್ಬೇಕು ಡಾಕ್ಟರ್ ಗೊತ್ತಾಗುತ್ತೆ. ಸ್ವಲ್ಪ ಡಾಕ್ಟರ್ ಅಲ್ಲಿ ನಂಬಿಕೆ ಇರ್ಲಿ. ಸುಮ್ನೆ ಔಷಧಿ ಕೊಡೋದನ್ನ ಕಡಿಮೆ ಮಾಡಿ. ಇನ್ನೊಂದು ಸಾಮಾನ್ಯವಾದ ಸಮಸ್ಯೆ ಅಂದ್ರೆ ಬೇದಿ. ಎಲ್ಲ ಮಕ್ಕಳಿಗೂ ಬೇದಿ ಹಾಗೆ ಆಗುತ್ತೆ. ಬೇದಿ ಆಗದೆ ಯಾರು ದೊಡ್ಡವರಾಗಲ್ಲ. ಮತ್ತೆ 6 ತಿಂಗಳು ಈಗ ಬರೀ ಎದೆ ಹಾಲು ಕೊಡ್ತಾ ಇದ್ರೆ ಇದು ಮಕ್ಕಳಿಗೆ ಸುಮಾರು 8-10 ಸಲನೂ ಹೋಗ್ಬೋದು. ಕೆಲವು ಮಕ್ಕಳು ಇನ್ನೂ ಜಾಸ್ತಿ ಸಲ ಹೋಗ್ತಾರೆ. ಎದೆ ಹಾಲು ಕುಡಿಸ್ದಾಗಲೆಲ್ಲ ಮಕ್ಕಳು ಮೋಷನ್ ಮಾಡ್ಕೊಳ್ಬಹುದು. ಇದಕ್ಕೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇದು ಯಾವುದೇ ಕಾಯಿಲೆನೂ ಅಲ್ಲ. ಇದಕ್ಕೆ ಯಾವ ಔಷಧಿನೂ ಬೇಕಾಗಲ್ಲ. ನೀವು ಮಗುನ ತಿಂಗಳಿಗೆ ಒಂದ್ಸಲ ಕರ್ಕೊಂಡೋಗಿ ಚೆಕ್ ಮಾಡ್ತಾ ಇರಿ ವೆಯ್ಟ್. ಅದರಿಂದ ಮಗು ವೆಯ್ಟ್ ಸರಿಯಾಗಿ ಜಾಸ್ತಿ ಆಗ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ವೀನಿಂಗ್ ಅಂದ್ರೆ ಬೇರೆ ನೀವು ಆಹಾರ ಕೊಡ್ಬೇಕಾದಾಗ ಸ್ವಲ್ಪ ಈ ಲೂಸ್ ಮೋಷನ್ ಅಥವಾ ಡಯರಿಯಾ ಆಗ್ಬಹುದು, ಬೇರೆ ಆಗ್ಬಹುದು. ಇದಕ್ಕೆ ಏನ್ ಕಾರಣ ಅಂದ್ರೆ, ಒಂದು ಶರೀರದಲ್ಲಿ ಏನೋ ಒಂದು ಅದಕ್ಕೆ ಸೂಟ್ ಆಗದೆ ಇರೋದು ಏನೋ ಒಂದು ಇರೋದ್ರಿಂದ ಶರೀರ ಅದನ್ನ ಹೊರಗಡೆ ಹಾಕಕ್ಕೆ ಪ್ರಯತ್ನ ಮಾಡುತ್ತೆ. ಇದನ್ನ ನಾವು ಯಾವಾಗಲೂ ನಿಲ್ಸಕ್ ಹೋಗ್ಬಾರ್ದು. ಮಕ್ಕಳಿಗೆ ತಕ್ಷಣ ಬೇದಿ ನಿಲ್ಲಕ್ಕೆ ಔಷಧಿ ಕೊಡಬಾರ್ದು. ಏನು ಸಮಸ್ಯೆ ಅಂದ್ರೆ ಡಿಹೈಡ್ರೇಷನ್ ಅಥವಾ ನಿರ್ಜಲತೆ ಅಂತ ಹೇಳ್ತೀವಲ್ಲ, ಇದು ಒಂದು ದೊಡ್ಡ ಸಮಸ್ಯೆ. ಇದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಜಾಸ್ತಿ ನೀರು ಕುಡಿಸಿ. ಅಂದ್ರೆ 6 ತಿಂಗಳಾದ್ಮೇಲೆ, 6 ತಿಂಗಳವರೆಗೂ ಮಗುಗೆ ಏನು ಕೊಡೋ ಅವಶ್ಯಕತೆ ಬರೋದಿಲ್ಲ. ಮಕ್ಕಳು ಮತ್ತೆ ಮತ್ತೆ ಮೋಷನ್ಗೆ ಹೋಗ್ತಾರೆ, ಇದು ರೋಗ ಅಲ್ಲ. ಅದಕ್ಕೋಸ್ಕರ ಏನು ಮಾಡೋಗೋದಿಲ್ಲ. 6 ತಿಂಗಳಾದ್ಮೇಲೆ ನೀವು ಬೇರೆ ಏನಾರ ಕೊಟ್ಟಾಗ ಈ ತರ ಬೇದಿ ಆಗ್ಬಹುದು. ಅವಾಗ ನೀವು ಹೊಸದಾಗಿ ಏನಾರ ಕೊಟ್ಟಿದ್ರೆ ಅದನ್ನ ತಕ್ಷಣ ನಿಲ್ಸ್ಬಿಡಿ. ಸ್ವಲ್ಪ ದಿವಸ ಕೊಡಕ್ ಹೋಗ್ಬಿಡಿ. ಮತ್ತೆ ಬೇರೆ ಆಹಾರನ ಸ್ವಲ್ಪ ದಿವಸ ಕೊಡೋದನ್ನ ನಿಲ್ಸಿ. ಬೇದಿ ಕಡಿಮೆ ಆಗ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಎಲ್ಲಾ ಬೇದಿಗೂ ತುಂಬಾ ಔಷಧಿ ಕೊಡೋ ಅವಶ್ಯಕತೆ ಬರೋದಿಲ್ಲ. ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಕೆಲವು ಲಕ್ಷಣಗಳಿದ್ರೆ ಸ್ವಲ್ಪ ಅರ್ಜೆಂಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇದೇನಂದ್ರೆ ತುಂಬಾ ಜ್ವರ ಇದ್ರೆ, ಮತ್ತೆ ಮೋಷನ್ ಅಲ್ಲಿ ಏನಾರ ಬ್ಲಡ್ ಹೋದ್ರೆ,
ಅಥವಾ ತುಂಬಾ ಕೆಟ್ಟ ವಾಸನೆ, ಸಾಮಾನ್ಯವಾಗಿ ಇರೋದಕ್ಕಿಂತ ತುಂಬಾ ಕೆಟ್ಟ ವಾಸನೆ ಏನಾರ ಇದ್ರೆ ತಡ ಮಾಡದೆ ಡಾಕ್ಟರ್ಗೆ ತೋರಿಸಿ. ಅದಲ್ಲದೆ ಬರೀ ನೀರು ಬೇರೆ ಆದ್ರೆ ಹೆಚ್ಚು ಔಷಧಿ ಕೊಡೋ ಅವಶ್ಯಕತೆ ಏನು ಬರೋದಿಲ್ಲ. ಇನ್ನೊಂದು ಸಮಸ್ಯೆ ಏನಂದ್ರೆ ವಾಂತಿ. ಇದು ಎಲ್ಲ ಮಕ್ಕಳಿಗೂ ಆಗುತ್ತೆ. 6 ತಿಂಗಳು ಹೊರಗಡೆ ಇದು ರೋಗನೇ ಅಲ್ಲ ಅಂತ ಹೇಳ್ಬೋದು. 6 ತಿಂಗಳವರೆಗೂ ಎಲ್ಲಾ ಮಕ್ಕಳಿಗೂ ಒಂದ್ ಸ್ವಲ್ಪ ವಾಂತಿ ಆಗುತ್ತೆ. ಇದಕ್ಕೆ ನೀವೇನು ಮಾಡೋಗೋದಿಲ್ಲ. ಯಾವಾಗ್ಲೂ ಎದೆ ಹಾಲು ಕುಡ್ಸದ್ಮೇಲೆ ಬರ್ಪಿಂಗ್ ಅಂತ ಹೇಳ್ತೀವಲ್ಲ, ಆತರ ಮಾಡಿ ಮಗುನ ಹೆಗಲ ಮೇಲೆ ಹಾಕೊಂಡು ಸ್ವಲ್ಪ ಬೆನ್ ತಟ್ಟಿ ಆಮೇಲೆ ಮಲಗಿಸಿ. ಇದು ಎದೆ ಹಾಲ್ ಬಗ್ಗೆನೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. ಮತ್ತೆ ವಾಂತಿ ಮಾಡಿದ್ರೆ ಒಂದ್ ಕಡೆ ಮಗುನ ಒಂದ್ ಕಡೆ ತಿರುಗಿಸಿ, ಬೇರೆ ಏನು ಬೇಕಾಗಲ್ಲ. ಮತ್ತೆ ತೂಕ ಮಾತ್ರ ನೋಡ್ತಾ ಇರಿ ಕರೆಕ್ಟ್ ಆಗಿ, ತಿಂಗಳು ತೂಕ ನೋಡಿ. ಮಗು ತೂಕ ಜಾಸ್ತಿ ಆಗ್ತಾ ಇದ್ರೆ ಏನು ಮಾಡೋಗೋದಿಲ್ಲ. ಮತ್ತೆ ಇನ್ಯಾವ ಸಿಂಪ್ಟಮ್ಸ್ ಇದ್ರೆ ಇಲ್ಲದೆ ಹೋದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡೇಂಜರ್ ಸೈನ್ಸ್ ಏನಂದ್ರೆ ಇದೆಲ್ಲ ಇದ್ರೆ ಸ್ವಲ್ಪ ನೀವು ಆದಷ್ಟು ಬೇಗ ಡಾಕ್ಟರ್ ತೋರಿಸ್ಬೇಕು. ವಾಂತಿ ತುಂಬಾ ಆದ್ರೆ, ಮಗು ತೂಕ ಸರಿಯಾಗಿ ಜಾಸ್ತಿ ಆಗದೆ ಹೋದ್ರೆ, ಜ್ವರ ಇದ್ರೆ, ಮತ್ತೆ ತುಂಬಾ ಅಳ್ತಾ ಇದ್ರೆ, ಮಗು ವಾಂತಿ ಮಾಡ್ಕೊಂಡು ತುಂಬಾ ಅಳ್ತಾ ಇದ್ರೆ, ಅಥವಾ ಹೊಟ್ಟೆ ಏನಾರ ಊದ್ಕೊಂಡಿದ್ರೆ, ಈ ಸಂದರ್ಭಗಳಲ್ಲಿ ನೀವು ಬೇಗ ಡಾಕ್ಟರ್ಗೆ ತೋರಿಸ್ಬೇಕು. ಇನ್ನು 6 ತಿಂಗಳಾದ್ಮೇಲೆ ನೀವು ಬೇರೆ ಬೇರೆ ಏನಾರ ಆಹಾರ ಶುರು ಮಾಡಿದಾಗ ವಾಂತಿ ಆಗ್ಬೋದು. ಇದು ಸಾಮಾನ್ಯವಾಗಿ ಯಾವುದೇ ಸೀರಿಯಸ್ ಸಮಸ್ಯೆಯಿಂದ ಆಗೋದಿಲ್ಲ. 1-2 ಸಲ ಮಾತ್ರ ವಾಂತಿ ಆದ್ರೆ ಏನು ಔಷಧಿ ಕೊಡೋ ಅವಶ್ಯಕತೆನೆ ಬರೋದಿಲ್ಲ. ನೀವೇನಾರ ಹೊಸದಾಗಿ ಆಹಾರ ಕೊಟ್ಟಿದ್ರೆ ಅದನ್ನ ನಿಲ್ಲಿಸ್ಬಿಡಿ. ಮತ್ತೆ ಎದೆ ಹಾಲನ್ನು ನಿಲ್ಸಕ್ ಹೋಗ್ಬೇಡಿ. 2 ವರ್ಷದವರೆಗೂ ಎದೆ ಹಾಲು ಕೊಡ್ಬೋದು, ಎದೆ ಹಾಲು ಮಾತ್ರ ನಿಲ್ಸಕ್ ಹೋಗ್ಬೇಡಿ. ಮತ್ತೆ ವಾಂತಿ ಕಡಿಮೆ ಆಗೋವರೆಗೂ ಒಂದ್ ಸ್ವಲ್ಪ ಲಿಕ್ವಿಡ್ ಡಯಟ್ ಮಾತ್ರ ಕೊಡಿ. ಗಟ್ಟಿ ಆಹಾರನ ಕೊಡೋದ್ ಸ್ವಲ್ಪ ಹೊತ್ತು ಕೊಡಬೇಡಿ. ತುಂಬಾ ಸಲ ವಾಂತಿ ಆದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಕೆಲವು ಮಕ್ಕಳಿಗೆ ಅಡ್ಮಿಟ್ ಮಾಡಿ IV ಫ್ಲೂಯಿಡ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಕೊಡ್ಬೇಕಾಗ್ಬೋದು. ನೀವು ಅಡ್ಮಿಟ್ ಮಾಡ್ಬೇಕಾಗಿ ಬಂದ್ರೆ ಒಂದ್ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಮನೆಗೆ ಹೋಗಿ. ವಾಂತಿ ನಿಂತ ಮೇಲೆ ಒಂದ್ ಸ್ವಲ್ಪ ಏನಾರ ಕೊಟ್ಬಿಟ್ಟು ವಾಂತಿ ಇಲ್ಲ ಅಂತ ಖಾತ್ರಿ ಮಾಡ್ಕೊಂಡು ಮನೆಗೆ ಹೋಗಿ. ಕೆಲವರು ತುಂಬಾ ಅರ್ಜೆಂಟ್ ಮಾಡ್ತಾರೆ, ಒಂದ್ 5 ನಿಮಿಷ ವಾಂತಿ ಆಗದವರೆ ಮನೆಗೆ ಹೋಗ್ತೀವಿ ಅಂತ. ಮನೆಗೆ ಹೋಗಿ ಮತ್ತೆ ವಾಂತಿ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ಅದರಿಂದ ಒಂದ್ ಸ್ವಲ್ಪ ಹೊತ್ತು ನೋಡ್ಕೊಂಡು ಮಗುಗೆ ಏನಾರ ಆಹಾರ ಕೊಟ್ಬಿಟ್ಟು ನೋಡ್ಕೊಂಡು ಮನೆಗೆ ಹೋಗಿ. ಕೆಲವು ಮಕ್ಕಳಿಗೆ ವಾಂತಿ ಜೊತೆ ಬೇದಿನೂ ಆಗ್ಬೋದು, ಅವಾಗ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತ ಮಕ್ಕಳ ಬಗ್ಗೆ ಒಂದ್ ಸ್ವಲ್ಪ ಗಮನ ಇಡ್ಬೇಕಾಗುತ್ತೆ. ಇನ್ ಬಾಕಿ ಟ್ರೀಟ್ಮೆಂಟ್ ಎಲ್ಲ ಅದು ಏನ್ ಕಾರಣ ಅದನ್ನ ನೋಡ್ಕೊಂಡು ನಾವು ಕೊಡ್ಬೇಕಾಗತ್ತೆ. ಯಾಕಂದ್ರೆ ವಾಂತಿ ಆಗಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ, ಆ ಕಾರಣ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಇದರಲ್ಲಿ ಡೇಂಜರ್ ಸೈನ್ಸ್ ಏನಂದ್ರೆ ಈ ಲಕ್ಷಣಗಳಿದ್ರೆ ನೀವು ಸ್ವಲ್ಪ ಬೇಗ ಡಾಕ್ಟರ್ ಹತ್ರ ಹೋಗ್ಬೇಕು. ಜ್ವರ ವಾಂತಿ 2 ಇದ್ರೆ, ಹೊಟ್ಟೆ ಊದ್ಕೊಂಡಿದ್ರೆ, ಮತ್ತೆ ಸ್ವಲ್ಪ ವಯಸ್ಸಾದ ಮಕ್ಕಳಿಗೆ ಜೊತೆಗೆ ಹೊಟ್ಟೆ ನೋವು ಇದ್ರೆ, ಮತ್ತೆ ವಾಂತಿ ಮಾಡುವಾಗ ಏನಾರ ಅದು ಹಸಿರು ಕಲರ್ ಹೋದ್ರೆ, ಮತ್ತೆ ವಾಂತಿ ತಲೆನೋವು, ಇದು 2 ಇದ್ರೆ ಸ್ವಲ್ಪ ಬೇಗ ಡಾಕ್ಟರ್ನ ನೋಡ್ಬೇಕು. ಇನ್ನೊಂದು ಸಮಸ್ಯೆ ಏನಂದ್ರೆ ಹೊಟ್ಟೆ ನೋವು. ಸಾಮಾನ್ಯವಾಗಿ ಒಂದು ಸ್ವಲ್ಪ ದೊಡ್ಡ ವಯಸ್ಸಾದ ಮಕ್ಕಳು ಎಲ್ಲಾರು ಯಾವಾಗ್ಲಾರು ಹೊಟ್ಟೆ ನೋವು ಅಂತ ಹೇಳ್ತಾರೆ. ಇದು ಕೂಡ ಸಾಮಾನ್ಯವಾಗಿ ಯಾವುದೋ ಸೀರಿಯಸ್ ಸಮಸ್ಯೆಯಿಂದ ಇರೋದಿಲ್ಲ. ಕೆಲವು ಮಕ್ಕಳಿಗೆ ಉಳುಕ ಔಷಧಿ ಕೊಡ್ಬೇಕಾಗತ್ತೆ. ಇನ್ನ ಕೆಲವು ಮಕ್ಕಳಿಗೆ ಏನೋ ಒಂದ್ ಸ್ವಲ್ಪ ಕೊಟ್ಟಿದ್ದ ಆಹಾರ ಸರಿಯಾಗದವ್ರೆ ಅದರಿಂದಲೂ ವಾಂತಿ ಮತ್ತೆ ಹೊಟ್ಟೆ ನೋವು 2 ಬರಬಹುದು. ಇದಕ್ಕೂ ಕೂಡ ತುಂಬಾ ಔಷಧಿ ಕೊಡೋ ಅವಶ್ಯಕತೆ ಬರೋದಿಲ್ಲ. ಮತ್ತೆ ಇನ್ನು ಕೆಲವು ಮಕ್ಕಳು ಈ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ, ಅಂದ್ರೆ ತಂದೆ ತಾಯಿಗಳ ಗಮನ ಸೆಳೆಯಕ್ಕೆ ಹೊಟ್ಟೆ ನೋವು ಅಂತ ಹೇಳೋದು ಆಗತ್ತೆ. ಹಾಗಂತ ಏನಾರ ಇದ್ರೆ ಡಾಕ್ಟರ್ ನೋಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಅದ್ರ ಬಗ್ಗೆನೂ ಗಮನ ಕೊಡಿ. ಮಗುಗೆ ಏನಾರ ಸ್ವಲ್ಪ ಪ್ರೀತಿ ಜಾಸ್ತಿ ಕೊಡ್ಬೇಕಾ, ಮಗುಗೆ ಅಟೆನ್ಷನ್ ಕೊಡ್ಬೇಕಾ ಅಂತ ಅದನ್ನ ಸ್ವಲ್ಪ ಗಮನ ಕೊಡಿ. ಮತ್ತೆ ದೊಡ್ಡ ಮಕ್ಕಳಿಗೆ, ಈಗ ಹೆಣ್ಮಕ್ಳಿಗೆ ಮೆನ್ಸಸ್ ಆಗೋ ಏಜ್ ಬಂದಾಗ ತಿಂಗಳು ಹೊಟ್ಟೆ ನೋವು ಬಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ತಕ್ಷಣ ಡಾಕ್ಟರ್ಗೆ ತೋರಿಸಿ. ಮತ್ತೆ ಇನ್ನು ಡೇಂಜರ್ ಸೈನ್ಸ್ ಏನು ಅಂತಂದ್ರೆ, ಈಗ ಹೊಟ್ಟೆ ನೋವು ಜೊತೆ ಜ್ವರ ಮತ್ತು ವಾಂತಿ 2 ಇದ್ರೆ ಅದನ್ನ ನೀವು ಹಗುರವಾಗಿ ತಗೊಳ್ಬಾರ್ದು, ತಕ್ಷಣ ನೀವು ಡಾಕ್ಟರ್ ತೋರಿಸಿ. ಮತ್ತೆ ಒಂದು ಸ್ವಲ್ಪ ಹೊಟ್ಟೆನ ಒಂದು ಸ್ವಲ್ಪ ಹೊತ್ತಿದ್ರು ಕೂಡ ತುಂಬಾ ನೋವಾದ್ರೆ ಅವಾಗಲೂ ಕೂಡ ತಕ್ಷಣ ಡಾಕ್ಟರ್ ತೋರಿಸ್ಬೇಕು. ಇದ್ಯಾವುದು ಇಲ್ಲದೆ ಹೋದ್ರೆ ಸಾಮಾನ್ಯವಾಗಿ ಹೊಟ್ಟೆ ನೋವು ಯಾವುದೇ ಸೀರಿಯಸ್ ಸಮಸ್ಯೆಯಿಂದ ಆಗೋದಿಲ್ಲ. ಇನ್ನೊಂದು ಸಾಮಾನ್ಯವಾಗಿ ಮಕ್ಕಳು ಹೇಳೋದೇನಂದ್ರೆ ತಲೆನೋವು. ಇದು ಕೂಡ
ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೆಚ್ಚಿಗೆ ಸೀರಿಯಸ್ ಸಮಸ್ಯೆಯಿಂದ ಏನೂ ಆಗೋದಿಲ್ಲ. ಕೆಲವು ಮಕ್ಕಳಿಗೆ ಕಣ್ ಚೆಕಪ್ ಮಾಡಿಸ್ಬೇಕಾಗ್ಬೋದು, ಮತ್ತೆ ENT ಚೆಕಪ್ ಕೂಡ ಮಾಡಿಸ್ಬೇಕಾಗ್ಬೋದು. ಇದು ಹೊಟ್ಟೆ ನೋವು ತರ ಒಂದೊಂದು ಟೈಮ್ ಸೈಕಲಾಜಿಕಲ್ ಪ್ರಾಬ್ಲಮ್ ಎಂದು ಇರ್ಬೋದು. ಅದರಿಂದ ಡಾಕ್ಟರ್ಗಳು ಬೇರೆ ಏನು ಸಮಸ್ಯೆ ಇಲ್ಲ ಅಂದ್ರೆ ನೀವು ಇದ್ರ ಬಗ್ಗೆನೂ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಮಗುಗೆ ನೀವು ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕಾದ್ರೆ ಅದನ್ನ ಕೊಡಿ. ಇದರಲ್ಲಿ ಡೇಂಜರ್ ಸೈನ್ಸ್ ಏನಂದ್ರೆ ಹೊಟ್ಟೆ ಇವು ತಲೆನೋವು ಕಡಿಮೆನೇ ಆಗಿಲ್ಲ, 2-3 ದಿವಸ ಆದ್ರೂ ಕಡಿಮೆ ಆಗ್ಲಿಲ್ಲ, ಅಥವಾ ಜಾಸ್ತಿ ಆಗ್ತಾ ಇದೆ, ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಮಗು ತಲೆ ಸುತ್ತು ಅಂತ ಹೇಳ್ತಾ ಇದ್ರೆ, ವಾಂತಿ ಅಂತ ಇದ್ರೆ, ತಲೆನೋವು ಜೊತೆ ಜ್ವರ ಇದ್ರೆ, ಅಥವಾ ಮಗುವಿನ ನಡವಳಿಕೆಯಲ್ಲಿ ಏನಾದ್ರೂ ಬದಲಾವಣೆ ಕಂಡ್ರೆ ಇದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಡಾಕ್ಟರ್ಗೆ ತೋರಿಸಿ. ಇನ್ನು ಸಾಮಾನ್ಯವಾಗಿ ಕೆಲವರು ತಂದೆ ತಾಯಿಗಳು ಮಾಡೋ ಮಿಸ್ಟೇಕ್ಸ್ ಬಗ್ಗೆ ಹೇಳ್ತೀನಿ. ಒಂದೇನಂದ್ರೆ ಓವರ್ ರಿಯಾಕ್ಟ್ ಮಾಡೋದು. ಮಗು ಏನಾರ ಒಂದ್ ಸಣ್ಣ ಸಮಸ್ಯೆ ಹೇಳಿದ್ರು ಅದನ್ನ ಏನೋ ಒಂದ್ ದೊಡ್ಡ ಕಾಯಿಲೆ ಇದೆ ಅನ್ನೋ ತರ ರಿಯಾಕ್ಟ್ ಮಾಡಬೇಡಿ. ಮನೇಲಿರೋರೆಲ್ಲ ಮಗು ಹತ್ರ ಬಂದು ಹಂಗಿದ್ಯಾ ಹಿಂಗಿದ್ಯಾ ಅಂತ ಏನೇನೋ ಕೇಳಕ್ ಹೋಗ್ಬೇಡಿ. ಇದರಿಂದ ಮಗುಗೆ ಇನ್ನು ಗಾಬರಿ ಆಗುತ್ತೆ. ಇನ್ನೊಂದು ಏನಂದ್ರೆ ನೀವು ಮಗುಗೆ ನೀನ್ ಸುಮ್ನೆ ಹೇಳ್ತಾ ಇದೀನಿ ಅಂತ ಯಾವಾಗ್ಲೂ ಹೇಳಕ್ ಹೋಗ್ಬೇಡಿ. ಈಗ ನೀವು ತಲೆನೋವು ಇದೆ ಅಂತ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ, ಸಿಟ್ಟು ಬರುತ್ತೆ ಡಾಕ್ಟರ್ ಮೇಲೆ. ನಂಗೆ ತಲೆನೋವು ಅಂತ ಹೋಗಿದೀನಿ, ಡಾಕ್ಟರ್ ಏನೂ ಇಲ್ಲ. ನಾವ್ ಏನೇ ಹೇಳ್ಬೇಕು ಅಂದ್ರೆ ನಿಮ್ಗೆ ಸೀರಿಯಸ್ ಸಮಸ್ಯೆ ಏನೂ ಇಲ್ಲ, ಈ ಔಷಧಿ ತಗೊಳ್ಳಿ ವಾಸಿ ಆಗುತ್ತೆ ಅಂತ ಹೇಳಿದ್ರೆ ಅವಾಗ ನಿಮ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತೆ. ಅದರಿಂದ ಯಾವಾಗಲೂ ಮಗುಗೆ ನೀವು ಸುಮ್ನೆ ಹೇಳ್ತಾ ಇದೀನಿ ಅಂತ ನೀವ್ ಹೇಳಕ್ ಹೋಗ್ಬೇಡಿ, ಡಾಕ್ಟರ್ ತೋರಿಸಿ. ಆಮೇಲೆ ಅನುಮಾನ ಇದ್ರೆ ನೀವು ಮಗುಗೆ ಏನಾರ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕಂತ ಅದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಯಾವ ಮಗುಗೂ ನೀವು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಮಗುಗೆ, ಅದ್ರ ಬಗ್ಗೆ ತುಂಬಾ ಗಮನ ಕೊಡಿ. ಮತ್ತೆ ಮಗುಗೆ ಏನಾರ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆಯಾ ಅಂತ ಅದನ್ನು ನೀವು ಯೋಚನೆ ಮಾಡುವಂತ ಒಂದು ಹವ್ಯಾಸ ಬೆಳೆಸ್ಕೊಳ್ಳಿ. ಎಲ್ಲದಕ್ಕೂ ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ ನಾನು, ಏನು ಬೇರೆ ಏನು ಶಾರೀರಿಕವಾಗಿ ಸಮಸ್ಯೆ ಇಲ್ಲದೆ ಹೋದ್ರೆ ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಆಮೇಲೆ ಎಲ್ಲದಕ್ಕೂ ಸೂಪರ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಡಿ. ಸಾಮಾನ್ಯವಾಗಿ ನೀವು BBS ಡಾಕ್ಟರ್ಗೆ ಸುಮಾರು ಗೊತ್ತಿರುತ್ತೆ, ಮತ್ತೆ ಜನರಲ್ ಪೀಡಿಯಾಟ್ರಿಷಿಯನ್ಗೂ ಸಾಮಾನ್ಯವಾಗಿ ಎಲ್ಲ ಗೊತ್ತಿರುತ್ತೆ. ಸುಮ್ನೆ ಸೂಪರ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಡಿ. ಗೂಗಲ್ ಇವಾಗ ಸಿಕ್ಕಾಪಟ್ಟೆ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಅದರಿಂದ ನಿಮ್ಗೆ ಇನ್ನು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಡಾಕ್ಟರ್ ಹತ್ರ ಹೋಗಿ ಅವರು ಏನ್ ಹೇಳ್ತಾರೆ ಆ ತರ ಮಾಡಿ. ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಇವಾಗ ತಿನ್ನೋದಕ್ಕೆ ಏನೇನೋ ಸಿಗ್ತಾ ಇದೆ ಮಕ್ಕಳಿಗೆ. ತುಂಬಾ ತರದ ಚಾಕ್ಲೇಟ್, ಬೇರೆ ಬೇರೆ ತರ ಚಾಕ್ಲೇಟ್ ಸಿಗುತ್ತೆ. ಅದ್ರ ಪ್ಯಾಕಿಂಗ್ ನೋಡಿದ್ರೆ ಮಕ್ಕಳಿಗೆ ತಿನ್ಬೇಕು ಅಂತ ಆಸೆ ಆಗುತ್ತೆ. ಮತ್ತೆ ರೆಡಿ ಟು ಈಟ್ ಸ್ನಾಕ್ಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ತಗೊಂಡ್ಬರೋದು, ಅದನ್ನ ತಿನ್ನೋದು. ಅದಕ್ಕೆ ನೀವೇನೇನು ಬೇರೆ ಮಾಡೋ ಹೋಜಿಲ್ಲ, ಹಂಗೆ ತಿನ್ಬಹುದು. ಇದ್ರಲ್ಲೆಲ್ಲ ಅವರು ಬೇಕಾದಷ್ಟು ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್ ಅದೆಲ್ಲ ಹಾಕಿರ್ತಾರೆ. ಇದೆಲ್ಲ ಶರೀರಕ್ಕೆ ಒಳ್ಳೇದಲ್ಲ, ಅದರಿಂದ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಮತ್ತೆ ಸಾಫ್ಟ್ ಡ್ರಿಂಕ್ಸ್, ತುಂಬಾ ಮಕ್ಕಳಿಗೆ ಇದ್ರ ಮೇಲೆ ಆಸೆ ಜಾಸ್ತಿ, ಯಾಕೆಂದ್ರೆ ಅದರಲ್ಲಿ ತುಂಬಾ ಸಕ್ಕರೆ ಇರುತ್ತೆ. ಸಕ್ಕರೆ ಜಾಸ್ತಿ ಒಳ್ಳೇದಲ್ಲ, ಇದರಿಂದ ಕೆಮ್ಮು, ನೆಗಡಿ ಅವೆಲ್ಲ ಬರೋದು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಕ್ಯಾನ್ಸರ್ ಬರೋದಕ್ಕೂ ಒಂದು ಕಾರಣ ಅಂತ ಈಗ ಹೇಳ್ತಾ ಇದ್ದಾರೆ. ಜಾಸ್ತಿ ಶುಗರ್ ತಿಂದ್ರೆ ಅದರಿಂದಲೇ ಬರುತ್ತೆ ಅಂತಲ್ಲ, ಆದ್ರೆ ಕ್ಯಾನ್ಸರ್ ಬರ್ಲಿಕ್ಕೆ ಸ್ವಲ್ಪ ಇದು ಕೂಡ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಆದಷ್ಟು ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡಿ. ಈಗ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಹೊರಗಡೆ ತಿನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಮಸ್ಯೆಗಳೇ ಆಗುತ್ತೆ. ಯಾಕಂದ್ರೆ ಹೊರಗಡೆ ಹೋದ್ರೆ ಅವರು ಅಷ್ಟೊಂದು ಕ್ಲೀನ್ ಆಗಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಒಟ್ಟೊಟ್ಟಿಗೆ ಮಾಡ್ಬೇಕಾದ್ರೆ ಅವ್ರು ಅಷ್ಟೊಂದು ಕ್ಲೀನ್ ಆಗಿ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಅದರಿಂದ ಸಮಸ್ಯೆಗಳಾಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಜಾಂಡೀಸ್ ಆಗ್ಬೋದು. ಈ ಸಮಸ್ಯೆಗಳೆಲ್ಲ ಬರೋದ್ರಿಂದ ಆದಷ್ಟು ನೀವು ಹೊರಗಡೆ ಹೋಗಿ ತಿನ್ನೋದನ್ನ ಕಡಿಮೆ ಮಾಡಿ. ಪೂರ್ತಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಿ. ಮತ್ತೆ ಆದಷ್ಟು ನಮ್ಮ ಟ್ರೆಡಿಷನಲ್ ಇಂಡಿಯನ್ ಫುಡ್ ಏನಿದೆ, ಅಂದ್ರೆ ಪಾರಂಪರ್ಯವಾಗಿ ನಾವು ಮಾಡ್ತಾ ಇರೋದೇನಿದೆ ಆ ಆಹಾರವನ್ನೇ ಮಕ್ಳಿಗೆ ಕೊಡಿ. ಇದು ನಮಗೂ ಒಳ್ಳೇದು. ನಿಜ ಹೇಳ್ಬೇಕಂದ್ರೆ ನಮ್ಮ ಒಂದು ಡಯಟ್ ಏನಿದೆ ಅದೇ ಬ್ಯಾಲೆನ್ಸ್ ಡಯಟ್ ಅಂತ ಈಗ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಬೇಕಾದ ಪೌಷ್ಟಿಕಾಂಶಗಳು ಸಿಗುತ್ತೆ. ಅದರಿಂದ ಆದಷ್ಟು ಪಾರಂಪರ್ಯವಾಗಿ ನಾವು ಏನ್ ಮಾಡ್ತಾ ಇದೀವಿ ಅದರಿಂದ ಅದನ್ನೇ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಿ, ಓವರ್ ಪ್ರೊಟೆಕ್ಷನ್ ಅಂಡ್ ಚೈಲ್ಡ್ ನೆಗ್ಲೆಕ್ಟ್, ಇದು ಎರಡು ಒಳ್ಳೇದಲ್ಲ. ಕೆಲವು ಮಕ್ಕಳನ್ನ ತುಂಬಾ ಪ್ರೊಟೆಕ್ಟ್ ಮಾಡಕ್ ಹೋಗ್ತಾರೆ. ಮಣ್ಣಲ್ಲಿ ಆಟ ಆಡಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಮಕ್ಕಳು ಮಣ್ಣಲ್ಲಿ ಆಟ ಆಡ್ಲಿ, ಒಂದ್ ಸ್ವಲ್ಪ ಇನ್ಫೆಕ್ಷನ್ ಆಗ್ಲಿ, ಅದರಿಂದ ಅವರ ಇಮ್ಯೂನ್ ಸಿಸ್ಟಮ್ ಶಕ್ತಿ ಆಗುತ್ತೆ, ಇನ್ನು ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ. ಅದರಿಂದ ಅದಕ್ಕೆಲ್ಲ ತುಂಬಾ ನೀವು ಪ್ರೊಟೆಕ್ಟ್ ಮಾಡಕ್ ಹೋಗ್ಬೇಡಿ.
ಮತ್ತೆ ಚೈಲ್ಡ್ ನೆಗ್ಲೆಕ್ಟ್ ಅದು ಕೂಡ ಮಾಡಬಾರ್ದು. ಮಗುಗೆ ತಂದೆ ತಾಯಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಏನಾರು ಅನ್ಸಿದ್ರೆ ಅದರಿಂದ ಅನೇಕ ಸಮಸ್ಯೆಗಳಾಗುತ್ತೆ. ಮಕ್ಕಳಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ. ಇದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಅದರಿಂದ ಎರಡನ್ನೂ ನೀವು ಅವಾಯ್ಡ್ ಮಾಡಬೇಕು. ಮತ್ತೆ ಇನ್ನೊಂದ್ ಏನಂದ್ರೆ ಒಂದ್ ಸ್ವಲ್ಪ ದೇವರಲ್ಲಿ ನಂಬಿಕೆ ಇರೋದು ಒಳ್ಳೇದು. ಯಾಕೆಂದ್ರೆ ಡಾಕ್ಟರ್ಗಳು ಮನುಷ್ಯರೇ, ಅವರು ಏನು ತಪ್ಪೇ ಮಾಡಲ್ಲ ಅಂತ ಹೇಳಕ್ ಆಗಲ್ಲ. ಡಾಕ್ಟರ್ಗಳಿಂದ ನೀವು ಯಾವುದೋ ಒಂದು ಪವಾಡವನ್ನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಸ್ವಲ್ಪ ಟೈಮ್ ಆಗುತ್ತೆ. ಒಂದ್ ಸ್ವಲ್ಪ ಪೇಶನ್ಸ್ ಇರಬೇಕು. ಮತ್ತೆ ದೇವರಲ್ಲೂ ನಂಬಿಕೆ ಇದ್ರೆ ಸ್ವಲ್ಪ ನಿಮ್ಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ. ಮತ್ತೆ ಡಾಕ್ಟರ್ಗೆ ತುಂಬಾ ಪ್ರೆಷರ್ ಹಾಕಕ್ ಹೋಗ್ಬೇಡಿ. ವಾಂತಿ ಕಡಿಮೆ ಆಗಿಲ್ಲ, ಬೇದಿ ಕಡಿಮೆ ಆಗಿಲ್ಲ, 2 ಸಲ ಬೇದಿ ಆದ್ರೆ ಟೆನ್ಷನ್ ಮಾಡ್ಕೊಳ್ತಾರೆ. ಔಷಧಿ ಕೊಟ್ಟ ತಕ್ಷಣ ನಿಂತ್ಬಿಡ್ಬೇಕು. ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಮತ್ತೆ ಮತ್ತೆ ಡಾಕ್ಟರ್ನ ಚೇಂಜ್ ಮಾಡೋದು ಇದು ಕೂಡ ಒಳ್ಳೇದಲ್ಲ. ಯಾಕೆಂದ್ರೆ ನೀವು ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಆ ಡಾಕ್ಟರ್ಗೆ ಸರಿಯಾಗಿ ಗೊತ್ತಿರುತ್ತೆ ಏನ್ ಸಮಸ್ಯೆ ಇದೆ, ಅವ್ರು ಏನ್ ಔಷಧಿ ಕೊಟ್ಟಿದ್ದಾರೆ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆದ್ರಿಂದ ಅವ್ರಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಸರಿಯಾಗಿ ಗೊತ್ತಾಗುತ್ತೆ. ಅದರಿಂದ ಕಾರಣ ಇಲ್ಲದೆ ಏನಂದ್ರೆ ತುಂಬಾ ಕಂಡೀಷನ್ ತುಂಬಾ ಸೀರಿಯಸ್ ಆದ್ರೆ ಅವಾಗ ನೀವು ಚೇಂಜ್ ಮಾಡ್ಬೇಕಾಗುತ್ತೆ. ಅದೇನು ಇಲ್ಲದೆ ಹೋದ್ರೆ ಸುಮ್ನೆ ಒಂದ್ ದಿವಸದಲ್ಲಿ ಜ್ವರ ವಾಸಿ ಆಗ್ಲಿಲ್ಲ, ಒಂದ್ ದಿವಸದಲ್ಲಿ ಬೇದಿ ವಾಸಿ ಆಗ್ಲಿಲ್ಲ ಅಂತ ಡಾಕ್ಟರ್ಗಳನ್ನ ಚೇಂಜ್ ಮಾಡಬೇಡಿ. ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಮಕ್ಕಳಿಗೆ ಏನಾರ ಸಮಸ್ಯೆ ಆದ್ರೆ ಅದನ್ನ ನೀವು ಧೈರ್ಯವಾಗಿ ಎದುರಿಸಬಹುದು. ಮತ್ತೆ ಹೆಚ್ಚಿಗೆ ಟೆನ್ಷನ್ ಇರೋದು ಕಡಿಮೆ ಆಗುತ್ತೆ. ಇಷ್ಟ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ.